ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSC ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುವಂತ ಹಾಗೂ CTI ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಕ್ಲಾಸು MS Excel ರಿಲೇಟೆಡ್ ಇರುತ್ತೆ ಅಂಡ್ ಇದು ಪ್ರಾಕ್ಟಿಕಲ್ ಲರ್ನಿಂಗ್ ಥ್ರೂ ಮಾಡಬೇಕು ಅನ್ನೋದು ಒಂದು ವಿಶೇಷವಾದ ಪ್ರಯತ್ನ. ಸೊ ಎವ್ರಿ ಪಾರ್ಟ್ ಅನ್ನ ನಾನು MS Excel ಓಪನ್ ಮಾಡಿ ಅದರಲ್ಲಿ ಆಗೋದನ್ನ ತೋರಿಸ್ಬೇಕು ಅನ್ನೋದು ಒಂದು ಎಫರ್ಟ್. ಇದು ದಿಸ್ ಇಸ್ ಅ ಮ್ಯಾರಥಾನ್ ಕ್ಲಾಸ್ ಆನ್ MS Excel ಕಂಪ್ಯೂಟರ್ ಅವೇರ್ನೆಸ್. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಕ್ವೆಶ್ಚನ್ಸ್ ಬರ್ತಾ ಇದೆಯಾ MS Excel ಅಲ್ಲಿ ಅನ್ನೋದು ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಯಾವುದೇ ಒಂದು ಪಾರ್ಟ್ ಆಫ್ ದ ಸಿಲೆಬಸ್ ನ ಕವರ್ ಮಾಡ್ಬೇಕಾದ್ರೆ. MS Excel ಅಲ್ಲಿ ಬಹಳಷ್ಟು ಕ್ವೆಶನ್ಸ್ ಬರ್ತಾ ಇದೆ. ನೀವು ನೋಡ್ಬೋದು ಇಲ್ಲಿ MS Excel ನಿಗದಿಪಡಿಸುವ ನೀವು ಸೂತ್ರದಲ್ಲಿ ಯಾವುದು ಅಂತ ಫಿಕ್ಸ್ಡ್ ಕಾಲಮ್. ಸೊ ಕಾಲಮ್ ಫಾರ್ಮುಲಾ ಅಂದ ತಕ್ಷಣ ಅದು MS Excel ರಿಲೇಟೆಡ್ ಕ್ವೆಶನ್. ಪ್ರೊಟೆಕ್ಟ್ ಶೀಟ್ ಅಂದ್ರೆ ಅದು ಡೆಫಿನೆಟ್ಲಿ Excel ರಿಲೇಟೆಡ್ ಕ್ವೆಶನ್. ದೆನ್ ಫಾರ್ಮುಲಾ ಇನ್ Excel, ಸೊ Excel ರಿಲೇಟೆಡ್ ಕ್ವೆಶನ್. ಫಾರ್ಮುಲಾ ಇನ್ Excel, MS Excel ರಿಲೇಟೆಡ್ ಕ್ವೆಶನ್. ಮತ್ತು ಇನ್ Excel ನಲ್ಲಿ ಆಸಕ್ತಿ ಇರುವ ಒಂದು ಸೆಲ್ ಹೈಲೈಟ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಕೂಡ Excel ರಿಲೇಟೆಡ್ ಕ್ವೆಶನ್. MS Excel ನಲ್ಲಿ 3D ಉಲ್ಲೇಖ ಸೂತ್ರವು ಯಾವುದು ಅನ್ನೋದು ಅದೇ ತರದ ಪ್ರಶ್ನೆ. ಸೊ ಟೋಟಲ್ ನಂಬರ್ ಆಫ್ ರೋಸ್ ಎಷ್ಟು ಅನ್ನೋದು, ಟೆಕ್ಸ್ಟ್ ರ್ಯಾಪ್ ಮಾಡಕ್ಕೆ ಏನು ಶಾರ್ಟ್ ಕಟ್ ಅನ್ನೋದು, ಮತ್ತು ಚೂಸ್ ದ ಇನ್ಕರೆಕ್ಟ್ ಆಪ್ಷನ್, ಒಂದು ಇನ್ಕರೆಕ್ಟ್ ಆಪ್ಷನ್ ಅನ್ನ ಚೂಸ್ ಮಾಡಿ MS Excel ನಲ್ಲಿ ಯಾವುದನ್ನ ಏನಂತ ಕರೀತಾರೆ ಅನ್ನೋದು ಕೂಡ ಪ್ರಶ್ನೆ. ಸೊ ಮತ್ತು ಇನ್ MS Excel ಮ್ಯಾಚ್ ದ ಫಾಲೋಯಿಂಗ್. ಸೊ ನೀವು ನೋಡ್ಬೋದು ಒಂದು ತರದ ಪ್ರಶ್ನೆ ಅಂತಲ್ಲ, ಬೇರೆ ಬೇರೆ ವೆರೈಟಿ ಆಫ್ ಕ್ವೆಶನ್ಸ್ ಬರ್ತಾ ಇದೆ MS Excel ನಲ್ಲಿ. ಇವಾಗ ನೋಡಿ, ಡ್ರ್ಯಾಗ್ ಮಾಡಿದ್ರೆ ಎಲ್ವರೆಗೂ ಬರುತ್ತೆ, ಏನಾಗತ್ತೆ, ಒಂದನ್ನ ಎಂಟರ್ ಮಾಡಿ ಅನ್ನೋದು ಒಂದು ತರದ ಪ್ರಶ್ನೆ. ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ ಅಂದ್ರೆ ಸಂಪೂರ್ಣ ಉಲ್ಲೇಖ ಕೋಶವನ್ನು ಅಂತ ಕೊಟ್ಟಿದ್ದಾರೆ. ಇದನ್ನ ಎಕ್ಸೆಲ್ ನಲ್ಲಿ ಹೇಗೆ ಮಾಡೋದು ಅನ್ನೋದು ಒಂಥರದ ಪ್ರಶ್ನೆ. ಮತ್ತು ಅದೇ ಕ್ವೆಶನ್ ರಿಪೀಟ್ ಆಗಿದೆ ಸೆಲ್ ರೆಫರೆನ್ಸಿನ ಬಗ್ಗೆ ಮತ್ತು ಆಕ್ಟಿವ್ ಸೆಲ್ಲಿನ ಬಗ್ಗೆ ಪ್ರಶ್ನೆಗಳಿದಾವೆ. ಹಾಗೂ ಫಂಕ್ಷನ್, MS Excel ನಲ್ಲಿ ಫಂಕ್ಷನ್ ರಿಲೇಟೆಡ್ ಪ್ರಶ್ನೆಗಳು ಬರ್ತಾ ಇದೆ ಮತ್ತು ಹಲವಾರು ಪ್ರಶ್ನೆಗಳು. ಸೊ ಕ್ವೆಶನ್ಸ್ ಬರ್ತಾ ಇದೆ MS Excel ನಲ್ಲಿ ಅನ್ನೋದು ಎಸ್ಟಾಬ್ಲಿಷ್ ಆಗಿದೆ. ಯಾಕಿದು ಮುಖ್ಯ ಅಂದ್ರೆ ನಾವು ಆ ರಿಲೇಟೆಡ್ ಮ್ಯಾಟರ್ ಅನ್ನ ನಾವು ನೋಡ್ತಾ ಹೋಗೋದು ಬಹುಮುಖ್ಯ. MS Excel ಇಸ್ ವಾಸ್ಟ್, ಅದು ಒಂದು ದೊಡ್ಡ ಒಂದು ಸಮುದ್ರದಂತ ಒಂದು ಟಾಪಿಕ್. ಇಂಪಾರ್ಟೆಂಟ್ ಪಾರ್ಟ್ಸ್ ಅನ್ನ ಮಾತ್ರ ನಾವು ನೋಡ್ಬೇಕು. ಮೊದಲನೆಯದಾಗಿ, ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಕೀಬೋರ್ಡಿನ ಚಿತ್ರವನ್ನು ತಗೊಂಡಿದೀವಿ. ಯಾಕೆ ಅಂತ ಅಂದ್ರೆ ಇಲ್ಲಿ ಏನನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಯಾವುದು ಪ್ರೆಸ್ ಮಾಡಿದ್ರೆ ಏನು ಪ್ರೆಸ್ ಮಾಡೋದು ಅಂತ ನಿಮ್ಗೆ ಮೆಂಟಲಿ ಒಂದು ಡಿಸ್ಪ್ಲೇ ಮುಖಾಂತರ ತೋರಿಸ್ಬೇಕು ಅನ್ನೋದು ಒಂದು. ಸೆಕೆಂಡು, ಎಕ್ಸೆಲ್ ಹೈಲಿ ಲಾಜಿಕಲ್ ಸಾಫ್ಟ್ವೇರ್, ಒಂದು ಲಾಜಿಕಲ್ ಆದ ಒಂದು ಪ್ಲಾಟ್ಫಾರ್ಮ್. ಅದು ಬಹಳ ತರ್ಕಬದ್ಧವಾಗಿ ಅದನ್ನ ಬೆಳೆಸಿದ್ದಾರೆ ಹಾಗೂ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ಸೊ ಎವ್ರಿ ಪಾರ್ಟ್ ಅಲ್ಲೂ ಒಂದು ಲಾಜಿಕ್ ಇದೆ. ಯಾಕಿದೆ ಹೀಗೆ, ಯಾಕಿದೆ ಹಾಗೆ, ಯಾಕಿದೆ ಹೀಗಿರಬಾರ್ದು ಅಂತ ನಮ್ಗೆ ಆ ಲಾಜಿಕ್, ಆ ತರ್ಕ ಅರ್ಥ ಆಗ್ಬಿಟ್ರೆ ಮುಂದೆಲ್ಲವೂ ಸುಲಭ ಆಗ್ತಾ ಹೋಗ್ಬಿಡತ್ತೆ. ಸೊ ಮೊದಲನೆಯದಾಗಿ ಟು ಸ್ಟಾರ್ಟ್ ವಿತ್ ಏನಪ್ಪಾ ಅಂದ್ರೆ, ಟು ಕ್ರಿಯೇಟ್ ಅ ನ್ಯೂ ವರ್ಕ್ ಬುಕ್ ಏನನ್ನ ಪ್ರೆಸ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಲಾಜಿಕಲಿ ನ್ಯೂ ವರ್ಕ್ ಬುಕ್ ಅಲ್ಲಿ ನಾವು ಎನ್ ಅನ್ನ ನೋಡ್ಬೇಕು, ಯಾಕಂದ್ರೆ ಹೊಸ ವರ್ಕ್ ಬುಕ್ ಬೇಕು. ಹೊಸ ವರ್ಕ್ ಬುಕ್ ಅಂದ್ರೆ ಎನ್. ಸೊ ಬರೀ ಎನ್ ಪ್ರೆಸ್ ಮಾಡಿದ್ರೆ ಆಗೋದಿಲ್ಲ. ಸೊ ಕಂಟ್ರೋಲ್ ಪ್ಲಸ್ ಎನ್ ನ್ಯಾಚುರಲಿ. ಸೊ ಇಲ್ಲಿ ನಾವು ಕಂಟ್ರೋಲ್ ಆಪ್ಷನ್ ಅನ್ನ ಹಿಡ್ಕೊಂಡು ಎನ್ ಅನ್ನ ಪ್ರೆಸ್ ಮಾಡಬೇಕು. ಇದೆರಡನ್ನೂ ಪ್ರೆಸ್ ಮಾಡಿದಾಗ ನಮ್ಗೆ ಹೊಸ ವರ್ಕ್ ಶೀಟ್ ಓಪನ್ ಆಗುತ್ತೆ ಅಂತ. ಹೇಗೆ? ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಕಂಟ್ರೋಲ್ ಪ್ಲಸ್ ಎನ್ ಅನ್ನ ಒತ್ತಿದಾಗ ನೀವು ನೋಡ್ಬೋದು ಒಂದು ಹೊಸ ವರ್ಕ್ ಶೀಟ್ ಓಪನ್ ಆಯಿತು. ಇದರ ಹೆಸರು ಬುಕ್ 1 ಅನ್ನೋದು ಹೊಸ ವರ್ಕ್ ಶೀಟ್. ಇದಕ್ಕೆ ಮುಂಚೆ ನಮ್ಮ ಹತ್ರ ಆಲ್ರೆಡಿ ಒಂದು ವರ್ಕ್ ಶೀಟ್ ಇತ್ತು. ಆಲ್ ರೈಟ್.
ಸೊ ಕಂಟ್ರೋಲ್ ಪ್ಲಸ್ ಎನ್ ಗೆ ಹೊಸ ವರ್ಕ್ ಶೀಟ್ ಅಂದ್ರೆ ಹೊಸದೇ ಒಂದು ಶೀಟ್ ಓಪನ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಟು ಓಪನ್ ಆನ್ ಎಕ್ಸಿಸ್ಟಿಂಗ್ ವರ್ಕ್ ಬುಕ್ ಅಂದ್ರೆ ನಿಮ್ಮ ಫೋಲ್ಡರ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಸೇವ್ ಆಗಿದೆ ಏನೋ ಒಂದು, ಅದನ್ನ ಓಪನ್ ಮಾಡಬೇಕು. ಇಲ್ಲಿ ಓ ಅನ್ನೋದು ಇದೆ. ಲಾಜಿಕಲಿ ಏನ್ ಮಾಡಿದ್ದಾರೆ ಮೈಕ್ರೋಸಾಫ್ಟ್ ಅವರು, ಕಂಟ್ರೋಲ್ ಪ್ಲಸ್ ಓ ನ ಪ್ರೆಸ್ ಮಾಡಿದ್ರೆ ಓಪನ್ ಆಗ್ಬೇಕು. ಸೊ ಕಂಟ್ರೋಲು, ಈ ಕಂಟ್ರೋಲ್ ಆದ್ರೂ ಪ್ರೆಸ್ ಮಾಡಬಹುದು, ಈ ಕಂಟ್ರೋಲ್ ಆದ್ರೂ ಪ್ರೆಸ್ ಮಾಡಬಹುದು, ಇದು ಪ್ಲಸ್ ಓ ಅನ್ನ ಪ್ರೆಸ್ ಮಾಡಬೇಕು. ಸೊ ಓ ಫಾರ್ ಓಪನ್ ಅಂತ ಮಾಡ್ಕೊಂಡ್ರೆ ನಾವು ಆಲ್ ಟ್ಯಾಬ್ ಹಿಡ್ಕೊಂಡು ಹೋದ್ರೆ ಕಂಟ್ರೋಲ್ ಓ ಅನ್ನ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ಓಪನಿಂಗ್ಸ್ ಕಾಣುತ್ತೆ. ಆಲ್ ಟ್ಯಾಬ್. ಸೊ ಬೇರೆ ಯಾವುದು ವರ್ಕ್ ಬುಕ್ ಅಂದ್ರೆ ಮೊದಲನೆಯದಾಗಿ ಸೇವ್ ಆಗಿದೆ ವರ್ಕ್ ಬುಕ್ ಎಲ್ಲ ಕಾಣುತ್ತೆ. ರೈಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟು ಸೇವ್ ಅ ವರ್ಕ್ ಬುಕ್ ಆರ್ ವರ್ಕ್ ಶೀಟ್. ಫಾರ್ ಎಕ್ಸಾಂಪಲ್ ನಾವು ಏನೋ ಒಂದು ಎಂಟ್ರಿ ಮಾಡಿದೀವಿ, ಎಂಟ್ರಿ ಮಾಡಿದ್ಮೇಲೆ ಅದನ್ನ ಸೇವ್ ಮಾಡಬೇಕು. ಸೇವ್ ಮಾಡಬೇಕು ಅಂದ್ರೆ ಲಾಜಿಕಲಿ ನಮ್ಗೆ ಯಾವುದೇ ಒಂದು ಸೇವ್ ಅನ್ನೋ ಪದ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಎಸ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕಂಟ್ರೋಲ್ ಪ್ಲಸ್ ಎಸ್ ಅನ್ನ ಮಾಡಿದಾಗ ನಮ್ಗೆ ಅದು ಸೇವ್ ಆಗತ್ತೆ. ಸೊ ಇಲ್ಲಿ ನೋಡ್ಬೇಕು ನೀವು, ಕಂಟ್ರೋಲ್ ಪ್ಲಸ್ ಎಸ್. ಎಕ್ಸಾಮ್ ಹಾಲಿನಲ್ಲಿ ಕೂತಾಗ ಸ್ಪರ್ಧಾರ್ಥಿಗಳೇ ನಾವು ತರ್ಕಬದ್ಧವಾಗಿ ಯೋಚನೆ ಮಾಡಿ ಆನ್ಸರ್ ಅನ್ನ ಹುಡುಕ್ಬೇಕು ಅಂದಾಗ ಈ ತರದ ಲಾಜಿಕ್ ಬೇಸ್ಮೆಂಟ್ ಫೌಂಡೇಶನ್ ಬಹಳ ಮುಖ್ಯ ಆಗತ್ತೆ. ಸೊ ಕಂಟ್ರೋಲ್ ಪ್ಲಸ್ ಎಸ್ ಅನ್ನ ಪ್ರೆಸ್ ಮಾಡಿದಾಗ ಅದೆರಡನ್ನು ಹಿಡ್ಕೊಂಡಾಗ ನಮ್ಗೆ ಒಂದು ನಾವು ಮಾಡಿರೋ ವರ್ಕ್ ಶೀಟ್ ಸೇವ್ ಆಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವು, ನಾನೇನೋ ಒಂದು ಚೇಂಜ್ ಮಾಡಿದೆ ಅಂತ ಇಟ್ಕೊಳ್ಳಿ. ಇದನ್ನ ಚೇಂಜ್ ಮಾಡಿದಾಗ ಕಂಟ್ರೋಲ್ ಪ್ಲಸ್ ಎಸ್ ಅಂದಾಗ ಅದು ಒಂದು ರೊಟೇಟ್ ಆಗಿ ಸೇವ್ ಆಗುತ್ತೆ. ರೈಟ್. ಸೊ ಈ 3 ಶಾರ್ಟ್ ಕಟ್ಸ್ ಗೊತ್ತಾಯ್ತು, ಇದರ ತರ್ಕವೂ ಗೊತ್ತಾಯ್ತು, ಎನ್, ಓ ಮತ್ತು ಎಸ್. ಮುಂದೆ ಈ 3 ಶಾರ್ಟ್ ಕಟ್ಸ್ ಯಾಕೆ? ಟು ಕಾಪಿ ಸೆಲ್ ಕಂಟೆಂಟ್, ಒಂದು ಸೆಲ್ ಅಲ್ಲಿ ಬರೆದಿರುವ ಕಂಟೆಂಟ್ ಅನ್ನ ಕಾಪಿ ಮಾಡಬೇಕು. ಕಾಪಿ ಮಾಡಬೇಕು ಅಂತ ಅಂದ್ರೆ ಕಾಪಿಯಲ್ಲಿ ಏನಿದೆ, ಸಿ ಇದೆ. ರೈಟ್. ಸೊ ಸಿ ಅಂದ್ರೆ ಕಂಟ್ರೋಲ್ ಪ್ಲಸ್ ಸಿ ನಮ್ಗೆ ಕಾಪಿ ಅಂತ ಆಗತ್ತೆ. ಅಂದ್ರೆ ಕಂಟ್ರೋಲು ಮತ್ತು ಸಿ ಅನ್ನ ಪ್ರೆಸ್ ಮಾಡಿದ್ರೆ ಕಾಪಿ ಆಗತ್ತೆ ಅಲ್ವಾ? ಸೊ ಕಂಟ್ರೋಲ್ ಮತ್ತು ಸಿ ಅನ್ನ ಕಾಪಿ ಆಗತ್ತೆ. ಫಾರ್ ಎಕ್ಸಾಂಪಲ್ ಈಗ ನನಗೆ ಇಲ್ಲಿರುವ ಒಂದು ಸೆಲ್ ಅನ್ನ ಸೊ ಇಲ್ಲಿರುವ ಸೆಲ್ ಅನ್ನ ಕಂಟ್ರೋಲ್ ಸಿ ಮಾಡಿದಾಗ ಅದರ ಸುತ್ತ ಒಂದು ಹೈಲೈಟ್ ಬರುತ್ತೆ, ಕಂಟ್ರೋಲ್ ವಿ ಮಾಡಿದಾಗ ಅದನ್ನೇ ಕಾಪಿ ಆಗತ್ತೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ ಟು ಕಟ್ ದ ಸೆಲ್ ಕಂಟೆಂಟ್, ಅಂದ್ರೆ ಅಲ್ಲಿರುವುದನ್ನ ಕಟ್ ಮಾಡಬೇಕು. ಕಟ್ ಮಾಡಬೇಕು ಅಂದಾಗ ಲಾಜಿಕಲಿ ಕಟ್ ಅಲ್ಲಿ ಸಿ ಇದೆ, ಸೊ ಕಂಟ್ರೋಲ್ ಪ್ಲಸ್ ಸಿ ಆಗ್ಬೇಕು. ಬಟ್ ಸಿ ಲೆಟರ್ ಅನ್ನ ಆಲ್ರೆಡಿ ಯೂಸ್ ಮಾಡ್ಬಿಟ್ಟಿದ್ದಾರೆ. ಸೊ ಹಾಗಿರೋದ್ರಿಂದ ತರ್ಕಬದ್ಧವಾಗಿ ಯೋಚನೆ ಮಾಡಿ ಅದನ್ನ ಅವರು ಇಲ್ಲ, ಆಲ್ರೆಡಿ ಸಿ ಹೋಗ್ಬಿಟ್ಟಿದೆ, ನೆಕ್ಸ್ಟ್ ಏನು ಅಂತಂದ್ರೆ ಅದು ಹೇಗ್ ಕಾಣುತ್ತೆ, ಕಟ್ ಅನ್ನೋದು ಇಂಟು ಮಾರ್ಕ್ ಅಂದ್ರೆ ಕತ್ತರಿ ತರ ಕಾಣುತ್ತೆ. ಸೊ ಅದಕ್ಕೆ ತರ್ಕಬದ್ಧವಾಗಿ ಯೋಚನೆ ಮಾಡಿ ಕಂಟ್ರೋಲ್ ಪ್ಲಸ್ ಎಕ್ಸ್ ಅಂತ ಮಾಡಿದ್ದಾರೆ. ರೈಟ್. ಸೊ ಕಂಟ್ರೋಲ್ ಪ್ಲಸ್ ಎಕ್ಸ್, ಕಂಟ್ರೋಲ್ ಮತ್ತು ಎಕ್ಸ್ ಅನ್ನ ಟೈಪ್ ಮಾಡಿದರೆ ನಮಗೆ ಅದು ಕಟ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿರುವುದನ್ನ ನಾವು ಕಂಟ್ರೋಲ್ ಎಕ್ಸ್ ಮಾಡಿಕೊಂಡು ಕಂಟ್ರೋಲ್ ವಿ ಮಾಡಿದ್ರೆ ಇಲ್ಲಿರೋದು ಅಳಿಸಿ ಹೋಗಿ ಅದು ಕೆಳಗಡೆ ಮೂವ್ ಆಗತ್ತೆ ಅನ್ನೋದು ತಿಳ್ಕೊಬೇಕಾದ ವಿಷಯ. ನೆಕ್ಸ್ಟ್ ಪೇಸ್ಟ್ ಕಂಟೆಂಟ್. ಕಂಟೆಂಟ್ ಕಾಪಿಡ್ ಅನ್ನ ಪೇಸ್ಟ್ ಮಾಡಿದ್ರೆ ಏನು ಅನ್ನೋದಕ್ಕೆ ಶಾರ್ಟ್ ಕಟ್ ಕಂಟ್ರೋಲ್ ಪ್ಲಸ್ ವಿ. ಸೊ ಕಂಟ್ರೋಲ್ ಏನಿದೆ ಇಲ್ಲಿರುವ ಕಂಟ್ರೋಲು ಪ್ಲಸ್ ವಿ, ಈ 3 ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ ಎಕ್ಸ್. ಸೊ ಪೇಸ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತದ್ದು ಕಂಟ್ರೋಲ್ ವಿ. ಯಾಕೆ ಅಂತ ನೀವು ನೋಡಿದ್ರೆ ನೀವು ಕಂಟ್ರೋಲ್ ಪಿ ಅನ್ನ ಒತ್ತಿದಾಗ ಅದು ಪ್ರಿಂಟಿಗೆ ಹೋಗುತ್ತೆ. ಸೊ ಪಿ ಅನ್ನುವ ಪದ ಆಲ್ರೆಡಿ ಯೂಸ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಅದು
ಕಂಟ್ರೋಲ್ ಪಿಗ್ ಬರಲ್ಲ, ಕಂಟ್ರೋಲ್ ವಿಗ್ ಬರುತ್ತೆ. ಸೊ ದಟ್ ಇಸ್ ಕಂಟ್ರೋಲ್ ವಿ. ಸೊ ಕಂಟ್ರೋಲ್ ವಿ ಆಯ್ತು, ದಟ್ ಇಸ್ ಪೇಸ್ಟ್ ಆಪ್ಷನ್. ಈ ಮೂರು ಸ್ಟ್ಯಾಂಡರ್ಡ್ ಇನ್ ಆಲ್ ಎಂ ಎಸ್ ಎಕ್ಸೆಲ್ ಆಗಿರ್ಬಹುದು, ಎಂ ಎಸ್ ವರ್ಡ್ ಆಗಿರ್ಬಹುದು, ಬೇರೆ ಕಡೆನೂ ಆಗಿರ್ಬಹುದು. ನೆಕ್ಸ್ಟ್ ಮುಂದೆ ಹೋಗೋಣ. ಟು ಮೂವ್ ಟು ದ ನೆಕ್ಸ್ಟ್ ಸೆಲ್, ಮುಂದಿನ ಸೆಲ್ಗೆ ಹೋಗಲು ಏನನ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಸೆಲ್ ಅಲ್ಲಿ ಇದೀವಿ, ಅದರ ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕು ಅಂತ ಅಂದ್ರೆ, ಉದಾಹರಣೆಗೆ ಸರಿ, ಸೊ ನಾವು ಇಲ್ಲಿದೀವಿ ಅಂತ ಇಟ್ಕೊಳ್ಳಿ. ಇದರ ನೆಕ್ಸ್ಟ್ ಸೆಲ್ಗೆ ಹೋಗ್ಬೇಕು ಅಂದ್ರೆ ರೈಟ್ ಬಟನ್ ಅನ್ನ ಪ್ರೆಸ್ ಮಾಡಬಹುದು ಅಥವಾ ಟ್ಯಾಬ್ ಅನ್ನಾದ್ರೂ ಪ್ರೆಸ್ ಮಾಡಬಹುದು. ಇಲ್ಲಿ ನೋಡ್ಬೋದು ನೀವು, ಟ್ಯಾಬ್ ಅನ್ನುವ ಬಟನ್ ಒಂದಿದೆ ಇಲ್ಲಿ. ಸೊ ರೈಟ್ ಬಟನ್, ಈ ರೈಟ್ ಬಟನ್ ಆದ್ರೂ ಪ್ರೆಸ್ ಮಾಡಬಹುದು ಅಥವಾ ಟ್ಯಾಬ್ ಬಟನ್ ಆದ್ರೂ ಪ್ರೆಸ್ ಮಾಡಬಹುದು. ಟ್ಯಾಬ್ ಬಟನ್ ಅಂದ್ರೆ ಅಬ್ಲಿವೇಶನ್ ಫಾರ್ ಟ್ಯಾಬ್ಯುಲರ್ ಕೀ. ಓಕೆ, ಇಟ್ ಈಸ್ ಯೂಸ್ ಟು ಅಡ್ವಾನ್ಸ್ ಟು ದ ಕರ್ಸರ್ ಟು ದ ನೆಕ್ಸ್ಟ್ ಟ್ಯಾಬ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಹಿಂದಿನ ಸೆಲ್ಲಿಗೆ ಹೋಗ್ಬೇಕು, ಪ್ರೀವಿಯಸ್ ಸೆಲ್ಲಿಗೆ ಹೋಗಬೇಕು ಅಂದ್ರೆ ಲಾಜಿಕಲಿ ನಾವು ಇಲ್ಲಿದ್ದೀವಿ, ಇದರ ಹಿಂದಿನ ಸೆಲ್ಲು ಅಂದ್ರೆ ಲೆಫ್ಟ್ ಕೀ ಅಲ್ವಾ. ಸೊ ಲೆಫ್ಟ್ ಕೀ ಆದ್ರೂ ಹೋಗ್ಬೇಕು. ಮತ್ತೆ ಟ್ಯಾಬ್ಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ರೈಟಿಗೆ ಹೋಗ್ಬೇಕು ಅಂತ. ಲೆಫ್ಟಿಗೆ ಹೋಗ್ಬೇಕು ಅಂದ್ರೆ ಇಲ್ಲಿ ಶಿಫ್ಟ್ ಅನ್ನುವ ಕೀ ಇದೆ, ಇದು ಪ್ಲಸ್ ಟ್ಯಾಬ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡುವುದರಿಂದ ಶಿಫ್ಟ್ ಟ್ಯಾಬ್ ಅಂತ ಪ್ರೆಸ್ ಮಾಡಿದ್ರೆ ಹಿಂದೆ ಹೋಯ್ತು, ಅಥವಾ ಲೆಫ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರು ಹಿಂದೆ ಹೋಯ್ತು. ಸೊ ನೆಕ್ಸ್ಟ್ ಸೆಲ್ಗೆ ಈಚ್ ಆಪ್ಷನ್ಗೆ 2 ಆಪ್ಷನ್ ಇದೆ. ನೆಕ್ಸ್ಟ್ ಪಾರ್ಟ್ ಏನು ಅಂದ್ರೆ, ಇವಾಗ ಒಂದು ಸೆಲ್ ರೇಂಜ್ ಇದೆ ನಮ್ಗೆ. ಇಲ್ಲಿ ಒಂದು 10 ಎಂಟ್ರೀಸ್ 1 ಇಂದ 10 ವರೆಗೂ ಕಾಣ್ತಾ ಇದೆ ಅಂತ ಇಟ್ಕೊಳ್ಳಿ. ಆ 10 ಎಂಟ್ರೀಸು ಮುಗಿದಿದೆ, ನಮ್ಗೆ 11ನೇ ಎಂಟ್ರಿಯಿಂದ ಕಾಣ್ಬೇಕು. 11ನೇ ಎಂಟ್ರಿಯಿಂದ 20ನೇ ಎಂಟ್ರಿವರೆಗೂ ನಮ್ಗೆ ಎಲ್ಲವೂ ಕಾಣಬೇಕು, ಹೌದಾ. ಸೊ ನಮ್ಗೆ ಡೌನ್ ಪ್ರೆಸ್ ಮಾಡ್ಕೊಂಬಂದ್ರೆ 10ವರೆಗೂ ಬರುತ್ತೆ, ಆಮೇಲೆ 11 ಒಂದೇ ಬರುತ್ತೆ. ಬಟ್ ನಮಗೆ ಫುಲ್ ನೆಕ್ಸ್ಟ್ ಪೇಜ್ ಕಾಣಬೇಕು ಅಂದಾಗ ಏನ್ ಪ್ರೆಸ್ ಮಾಡಬೇಕು ಅಂದ್ರೆ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು. ಅಂದ್ರೆ ನಮ್ಗೆ ಈ ಪೇಜ್ ನೋಡಿ ಆಯ್ತು, ಇದರ ನೆಕ್ಸ್ಟ್ ಪೇಜ್ ಅನ್ನ ತೋರಿಸಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಅದೇ ರೀತಿ ಫಾರ್ ಎಕ್ಸಾಂಪಲ್ ನಮ್ಗೆ 11ರಿಂದ 20 ನಾವು ಇವಾಗ ನೋಡ್ತಾ ಇದೀವಿ, ನಮ್ಗೆ ಇದರ ಹಿಂದಿನ ಪೇಜ್ ಏನ್ ಕಾಣುತ್ತೋ ಅದನ್ನ ತೋರಿಸಿ ಅಂದಾಗ ಪೇಜ್ ನಂಬರ್ 1 to 10 ಅಂದ್ರೆ ಸೆಲ್ 1 to 10 ಕಾಣ್ಬೇಕು ಅಂದಾಗ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಬೇಕು. ಸೊ ಟು ಮೂವ್ ಅಪ್ ಅಬೌವ್ ದ ವಿಸಿಬಲ್ ರೇಂಜ್, ಇದು ವಿಸಿಬಲ್ ರೇಂಜ್ ಅಂತ ಇಟ್ಕೊಳ್ಳಿ, ಅದರ ಮೇಲೆಂದು ಕಾಣಬೇಕು ಅಂದಾಗ ಅದಕ್ಕೆ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಬೇಕು. ಇದು ವಿಸಿಬಲ್ ರೇಂಜ್ ಅಂತ ಇಟ್ಕೊಂಡು ಅದರ ಕೆಳಗಿನ ಪಾರ್ಟ್ ಅನ್ನ ಕಾಣಬೇಕು ಅಂತಿದ್ದಾಗ ಅದು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು. ಮೂವ್ ಡೌನ್ ಬಿಲೋ ವಿಸಿಬಲ್ ಸೆಲ್ ರೇಂಜ್. ರೈಟ್, ನೋಡೇ ಬಿಡೋಣ ಉದಾಹರಣೆಯೊಂದಿಗೆ ಹೇಗ್ ಕಾಣುತ್ತೆ ಅದು ಅಂತ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಾ ಇರಬಹುದು, ಸ್ವಲ್ಪ ಝೂಮ್ ಇನ್ ಮಾಡಿದೆ. ಓಕೆ, ಸೊ ಈಗ ನಮ್ಗೆ 1ರಿಂದ 16 ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಪೇಜ್ ಡೌನ್ ಪ್ರೆಸ್ ಮಾಡಿದ್ದಲ್ಲಿ 17ರಿಂದ ನೆಕ್ಸ್ಟ್ 32ರವರೆಗೆ ಅದು ಸ್ಕ್ರಾಲ್ ಡೌನ್ ಆಯ್ತು, ಅಂದ್ರೆ ನಾವು ನೆಕ್ಸ್ಟ್ ಪೇಜ್ ಅನ್ನ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ. ಅದೇ ನಾನು ಪೇಜ್ ಅಪ್ ಮಾಡಿದಾಗ 1ರಿಂದ 16 ಕಾಣ್ತಾ ಇದೆ. ದಟ್ ಈಸ್ ಹೌ ಎಕ್ಸೆಲ್ ವರ್ಕ್ಸ್, ರೈಟ್. ಸೊ ಎಕ್ಸೆಲ್ ಹಾಗೆ ಅದನ್ನ ತಗೊಳತ್ತೆ. ಸೊ ಪೇಜ್ ಅಪ್ ಮತ್ತೆ ಪೇಜ್ ಡೌನ್ ಆಯ್ತು. ಉದಾಹರಣೆಗೆ ನಮ್ಗೆ ನೆಕ್ಸ್ಟ್ ಶೀಟ್ಗೆ ಹೋಗ್ಬೇಕು, ಈಗ 4 ಶೀಟ್ ಇದೆ, ಈ ಪೇಜ್ ಅಲ್ಲ ಮುಂದಿನ ಪೇಜಿಗೆ ಹೋಗ್ಬೇಕು ಅಂತ ಇದೆ. ಆದ್ರೆ ನಮ್ಮ ಪೇಜ್ ಅಪ್ ಆಪ್ಷನ್ ಆಲ್ರೆಡಿ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ಟು ಮೂವ್ ಟು ದ ನೆಕ್ಸ್ಟ್ ಶೀಟ್, ಮುಂದಿನ ಶೀಟಿಗೆ ಹೋಗ್ಬೇಕು ಅಂದಾಗ ಕಂಟ್ರೋಲ್ ಮತ್ತು ಪೇಜ್ ಅಪ್ ಅನ್ನ ಒಟ್ಟಿಗೆ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಮತ್ತು ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಅದು 4 ಶೀಟ್ ಇದ್ದಲ್ಲಿ ನೆಕ್ಸ್ಟ್ ಶೀಟಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಬೇಕು, ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ ನೆಕ್ಸ್ಟ್ ಶೀಟಿಗೆ ಹೋಗುತ್ತೆ, ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಪ್ರೀವಿಯಸ್ ಶೀಟಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು
ಇಲ್ಲಿ ನೋಡ್ಬೋದು ನೀವು ಶೀಟ್ 1 ಇದೆ, ಶೀಟ್ 4 ಇದೆ ಹಾಗೂ ಶೀಟ್ 3 ಇದೆ. ನಾವು ಕಂಟ್ರೋಲ್ ಮತ್ತು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ ಶೀಟ್ 4 ಓಪನ್ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಶೀಟ್ 4 ಓಪನ್ ಆಗಿದೆ. ಅದೇ ನಾವು ಕಂಟ್ರೋಲ್ ಮತ್ತು ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಮತ್ತೆ ಅದು ಹಿಂದಿನ ಶೀಟ್ ಅಂದ್ರೆ ಶೀಟ್ 1 ಗೆ ಬಂದಿದೆ. ಸೊ ಹಾಗೆ ನಾವು ಅದರ ಯೂಸೇಜ್ ಅನ್ನ ತಿಳ್ಕೋಬಹುದು. ಟು ಮೂವ್ ಟು ದ ಪ್ರೀವಿಯಸ್ ಶೀಟ್, ಕಂಟ್ರೋಲ್ ಪ್ಲಸ್ ಪೇಜ್ ಡೌನ್. ಈ ತರ ಯಾಕಂದ್ರೆ ಬರೀ ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ಅದು ಅಷ್ಟು ಮಾತ್ರ ಕೆಳಗಡೆ ಬರುತ್ತೆ. ಲಾಜಿಕಲಿ ತರ್ಕಬದ್ಧವಾಗಿ ಹೀಗೆ ಅದನ್ನ ಡಿಸೈನ್ ಮಾಡಿದ್ದಾರೆ. ಮುಂದಿನ ಪಾರ್ಟ್ ಏನು ಅಂದ್ರೆ, ಸರಿ ನಮ್ಗೆ ಒಂದು ಸೆಲ್ನಲ್ಲಿ ಇದೀವಿ. ಆ ಸೆಲ್ಲಿನ ರೈಟ್ಗೆ ಹೋಗ್ಬೇಕು ಅಂದ್ರೆ ರೈಟ್ ಆರೋ ಕೀ, ಆ ಸೆಲ್ಲಿನ ಲೆಫ್ಟ್ಗೆ ಹೋಗ್ಬೇಕು ಅಂದ್ರೆ ಲೆಫ್ಟ್ ಆರೋ ಕೀ, ಆ ಸೆಲ್ಲಿನ ಮೇಲ್ ಹೋಗ್ಬೇಕು ಅಂದ್ರೆ ಅಪ್ ಮತ್ತು ಡೌನ್ ಹೋಗ್ಬೇಕು ಅಂದ್ರೆ ಡೌನ್. ಬಟ್ ನಮ್ಗೆ ಒಂದು ಎಂಟೈರ್ ಟೇಬಲ್ನ ಎಂಡಿಗೆ ಹೋಗ್ಬೇಕು. ಆಗೇನ್ ಪ್ರೆಸ್ ಮಾಡಬೇಕು? ಟು ಮೂವ್ ಟು ದ ರೈಟ್ ಎಂಡ್ ಆಫ್ ದ ಟೇಬಲ್. ಓಕೆ, ರೈಟ್ ಎಂಡ್ ಆಫ್ ದ ಟೇಬಲ್ ಮೂವ್ ಮಾಡಬೇಕು ಅಂದ್ರೆ ಲಾಜಿಕಲಿ ರೈಟ್ ಆರೋ ಕೀ ಇರಬೇಕು. ಆದ್ರೆ ಅದು ಆಲ್ರೆಡಿ ತಗೊಂಡಾಗಿದೆ. ಸೊ ಕಂಟ್ರೋಲ್ ಪ್ಲಸ್ ರೈಟ್ ಆರೋ ಕೀ ಅಂದ್ರೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಪ್ಲಸ್ ರೈಟ್ ಆರೋ ಕೀ ಅನ್ನ ಪ್ರೆಸ್ ಮಾಡಿ. ಆಗ ನೀವು ಎಲ್ಲಿದ್ದೀರೋ ಅದರ ಲಾಸ್ಟ್ ಟೇಬಲಿನ ಲಾಸ್ಟ್ ಕಾಲಮ್ಗೆ ಹೋಗುತ್ತೆ. ಬರೀ ರೈಟ್ ಆರೋ ಕೀ ಮಾಡಿದ್ರೆ ಒಂದೇ ಸೆಲ್ ಮೂವ್ ಆಗುತ್ತೆ. ತರ್ಕಬದ್ಧವಾಗಿ ಹೀಗೆ ಡಿಸೈನ್ ಮಾಡಿದ್ದಾರೆ. ಉದಾಹರಣೆಗೆ ನೀವು ನೋಡ್ಬೋದು ಇಲ್ಲಿ. ಸೊ ಇದು ಒಂದು ಟೇಬಲ್. ಈ ಟೇಬಲಿನ ನಾನು ಕಂಟ್ರೋಲ್ ಪ್ಲಸ್ ರೈಟ್ ಪ್ರೆಸ್ ಮಾಡಿದಾಗ ಇದು ಅದರ ಲಾಸ್ಟ್ ಕಾಲಮ್. ನೀವು ನೋಡ್ಬೋದು ಇಲ್ಲಿ ಲಾಸ್ಟ್ ರೈಟ್ ಎಂಡ್ಗೆ ಬಂದಿದೆ. ಓಕೆ, ಅದೇ ರೀತಿ ಲೆಫ್ಟ್ ಎಂಡ್ ಆಫ್ ದ ಟೇಬಲ್, ನೀವು ಯಾವುದೋ ಒಂದು ಸೆಲ್ ಅಲ್ಲಿ ಇದ್ದೀರಾ, ಅದರ ಲೆಫ್ಟ್ ಎಂಡಿಗೆ ಹೋಗಬೇಕು ಅಂದಾಗ ಕಂಟ್ರೋಲ್ ಮತ್ತು ಲೆಫ್ಟ್ ಅದನ್ನ ಪ್ರೆಸ್ ಮಾಡಬೇಕು. ಮತ್ತು ಟಾಪ್ ಎಂಡ್ ಆಫ್ ದ ಟೇಬಲ್ಗೆ ಹೋಗ್ಬೇಕು ಅಂದ್ರೆ ಟಾಪ್ ಆಫ್ ದ ಟೇಬಲ್ಗೆ ಅದು ಕಂಟ್ರೋಲ್ ಮತ್ತು ಅಪ್ ಆರೋ ಕೀ, ಯಾಕಂದ್ರೆ ಬರೀ ಅಪ್ ಆರೋ ಕೀ ಆಲ್ರೆಡಿ ತಗೊಂಡಾಗಿದೆ. ಸೊ ಕಂಟ್ರೋಲ್ ಮತ್ತು ಅಪ್ ಆರೋ ಕೀಯಿಂದ ಮೇಲಗಡೆ ಹೋಗುತ್ತೆ. ಟು ದ ಬಾಟಮ್ ಆಫ್ ದ ಟೇಬಲಿನ ಕೊನೆಗೆ ಹೋಗ್ಬೇಕು ನನಗೆ, ಇನ್ನೆಲ್ಲೂ ಹೋಗೋದು ಬೇಡ, ಡೈರೆಕ್ಟ್ ಆಗಿ ಟೇಬಲಿನ ಎಂಡಿಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಮತ್ತು ಡೌನ್ ಆರೋ ಕೀಯನ್ನ ಪ್ರೆಸ್ ಮಾಡಿ. ರೈಟ್. ಸೊ ಲಾಜಿಕಲಿ ಎಕ್ಸಾಮ್ ಅಲ್ಲಿ ಕೂತಾಗ ನೀವು ರೀಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈಟ್ ಎಂಡ್ಗೆ ಹೋಗ್ಬೇಕು, ರೈಟಿಗೆ ಹೋಗ್ಬೇಕು ಅಂದ್ರೆ ಗೊತ್ತು ರೈಟ್ ಎಂಡ್ಗೆ ಏನು ಅಂತ. ಸೊ ನಾವೀಗ ಎಕ್ಸೆಲ್ಗೆ ಹೋಗಿ ನೋಡಿದರೆ ನಾವು ಎಲ್ಲೋ ಒಂದ್ ಕಡೆ ಇದೀವಿ ಅಂತ ಇಟ್ಕೊಳ್ಳೋಣ. ನಾವು ಟೇಬಲಿನ ರೈಟ್, ಈ ಸೆಲ್ಲಿನ ರೈಟ್ ಎಂಡ್ಗೆ ಇಲ್ಲಿ ಬಂದಾಯ್ತು. ಈಗ ಲೆಫ್ಟ್ ಎಂಡ್, ಲೆಫ್ಟ್ ಕಂಟ್ರೋಲ್ ಮತ್ತು ಲೆಫ್ಟ್ ಮಾಡಿದಾಗ ಲೆಫ್ಟ್ ಎಂಡ್ಗೆ ಹೋಗಾಯ್ತು. ಕಂಟ್ರೋಲ್ ಮತ್ತು ಟಾಪ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿ ಬಂದಿದೆ. ಫಾರ್ ಎಕ್ಸಾಂಪಲ್ ಮತ್ತೆ ಇಲ್ಲಿ ತಗೊಳ್ಳೋಣ. ಈ ಸೆಲ್ಲಿನಲ್ಲಿ ಇದೀವಿ ಅಂದ್ರೆ H10, H ಕಾಲಮ್ 10th ರೋ ಅಲ್ಲಿ ಇದೀವಿ. ಇದರ ಟಾಪ್ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಟಾಪ್ ಅನ್ನ ಪ್ರೆಸ್ ಮಾಡಿದಾಗ ಮೇಲ್ಗಡೆ ರೋಗ್ ಹೋಗ್ತೀವಿ. ಅದೇ ಬಾಟಮ್ ಮೋಸ್ಟ್ ಪಾಯಿಂಟ್ಗೆ ಹೋಗ್ಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಡೌನ್. ನೀವು ನೋಡ್ಬೋದು ಇದು ಲಾಸ್ಟ್ ಬಾಟಮ್ ಎಂಡ್ ಆಫ್ ದ ಟೇಬಲ್. ಕಂಟ್ರೋಲ್ ಪ್ಲಸ್ ಟಾಪ್, ಕಂಟ್ರೋಲ್ ಪ್ಲಸ್ ಡೌನ್. ಒಂದು ಇಲ್ಲಿ ನಾನು ನಿಮ್ಗೆ ತೋರಿಸ್ಬೇಕಾದ ವಿಷಯ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಈ ಸೆಲ್ಲಿನ ಯಾವುದೇ ಡೇಟಾ ಎಂಟ್ರಿ ಇಲ್ಲ. ಯಾವುದೇ ಡೇಟಾ ಎಂಟ್ರಿ ಇಲ್ಲ ಅಂದಾಗ ನಾವು ಇಲ್ಲಿದ್ದು ಕಂಟ್ರೋಲ್ ಪ್ಲಸ್ ರೈಟ್ ಅಂತ ಒತ್ತಿದರೆ ಕಂಪ್ಯೂಟರ್ ಏನ್ ಅನ್ಕೊಳ್ಳುತ್ತೆ, ಇಲ್ಲಿಗೆ ಟೇಬಲ್ ಎಂಡ್ ಆಗಿದೆ ಅಂತ ನೋಡುತ್ತೆ. ಅದು ಟೇಬಲ್ ಎಲ್ಲಿವರೆಗೂ ಇದೆ ಅಂತ ನೋಡೋದಿಲ್ಲ. ಯಾಕೆ ಅಂದ್ರೆ ಕಂಪ್ಯೂಟರ್ ಡಿಟೆಕ್ಟ್ ಮಾಡ್ತಾ ಇರೋದು ಟೇಬಲ್ ಅನ್ನಲ್ಲ, ಎಂಟಿ ಸೆಲ್ ಅನ್ನ. ನೆಕ್ಸ್ಟ್ ಎಂಟಿ ಸೆಲ್ ಎಲ್ಲಿದೆ ಅನ್ನೋದು ಕಂಪ್ಯೂಟರ್ ಡಿಟೆಕ್ಟ್ ಮಾಡ್ತಾ ಇರೋದು. ಸೊ ನಮ್ಗೆ ಇಲ್ಲಿ ಎಂಟಿ ಸೆಲ್ ಕಂಡ ತಕ್ಷಣ ಕಂಪ್ಯೂಟರು ಇದೇ ನಿಮ್ಮ ಎಂಡ್ ಆಫ್ ದ ಟೇಬಲ್ ಅಂತ ಅಲ್ಲಿಗೆ ನಿಲ್ಲಿಸ್ಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನೊಂದು ಡೇಟಾ ನ ಡಿಲೀಟ್ ಮಾಡ್ತೀನಿ. ಇಲ್ಲಿಂದ ಕಂಟ್ರೋಲ್ ಪ್ಲಸ್ ಡೌನ್ ಪ್ರೆಸ್ ಮಾಡಿದಾಗ ಕಂಪ್ಯೂಟರ್ ಇದೇ ನಿಮ್ಮ ಎಂಡ್ ಆಫ್ ದ ಟೇಬಲ್ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ಇದಾದ್ಮೇಲೆ ಸೆಲ್ಸ್ ಇದ್ರೂ ಅದು ಡಿಟೆಕ್ಟ್ ಮಾಡಲ್ಲ, ಫಸ್ಟ್ ಎಂಟಿ ಸೆಲ್ ಅನ್ನ ಅದು ಡಿಟೆಕ್ಟ್ ಮಾಡುತ್ತೆ.
ರೈಟ್. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್. ಸೊ ನಾವು ಈ ಪಾರ್ಟ್ ಇಂದ ಮುಂದೆ ಹೋಗಿ ಎಂಡಿಗೆ ಬಂದಾಯ್ತು. ಬಟ್ ನನಗೆ ಈ ಪಾರ್ಟ್ ಇಂದ ಮುಂದೆ ಬರುವ ಎಲ್ಲಾ ಸೆಲ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಅಂದ್ರೆ ಅದರ ಸೆಲ್ ಅನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ರೈಟ್ ಬಟನ್ ತಗೊಂಡಾಗಿದೆ, ಕಂಟ್ರೋಲ್ ಪ್ಲಸ್ ರೈಟ್ ಬಟನ್ನು ತಗೊಂಡಾಗ್ಬಿಟ್ಟಿದೆ. ಈಗ ಲಾಜಿಕಲಿ ರೈಟ್ ಇರಬೇಕು, ಕಂಟ್ರೋಲ್ ಇರಬೇಕು, ಯಾಕಂದ್ರೆ ಎಲ್ಲವೂ ಬೇಕು. ಸೊ ಅದಕ್ಕೆ ಶಿಫ್ಟ್ ಅನ್ನ ಸೇರಿಸಬೇಕು. ಸೊ ಕಂಟ್ರೋಲು, ಶಿಫ್ಟು ಮತ್ತು ರೈಟ್ ಬಟನ್ ಮೂರನ್ನೂ ಒತ್ತಿದಾಗ ಕರ್ಸರ್ ಮೂವ್ ಆಗುತ್ತಾ ಎಲ್ಲವನ್ನೂ ಸೆಲೆಕ್ಟ್ ಎಲ್ಲ ಸೆಲ್ಗಳ ಕಂಟೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ದಟ್ ಈಸ್ ಹೌ ಕಂಪ್ಯೂಟರಿನ ಡಿಸೈನ್ ಮಾಡಿರೋದು, ಅಂದ್ರೆ ಎಕ್ಸೆಲ್ ನ ಡಿಸೈನ್ ಮಾಡಿರೋದು. ಟು ಸೆಲೆಕ್ಟ್ ಆಲ್ ಸೆಲ್ಸ್ ಆನ್ ದ ರೈಟ್ ಅಲ್ಲಿರುವ ಎಲ್ಲ ಸೆಲ್ಸು. ಅದೇ ರೀತಿ ಈ ಸೆಲ್ಲಿನಿಂದ ಲೆಫ್ಟ್ ಅಲ್ಲಿರುವ ಎಂಡಿನವರೆಗೂ ಎಲ್ಲ ಸೆಲ್ಸಿನ ಕಂಟೆಂಟ್ ಅನ್ನು ಸೆಲೆಕ್ಟ್ ಮಾಡಬೇಕು ಅಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಮತ್ತೆ ಲೆಫ್ಟ್, ಯಾಕಂದ್ರೆ ಕಂಟ್ರೋಲು ಲೆಫ್ಟ್ ತಗೊಂಡಾಗಿದೆ, ಬರೀ ಲೆಫ್ಟ್ ತಗೊಂಡಾಗಿದೆ. ಸೊ ಕಂಟ್ರೋಲು, ಶಿಫ್ಟ್ ಮತ್ತು ಲೆಫ್ಟ್ ಅನ್ನ ತಗೊಳ್ಟಾಗ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಇಂತಹ ಅದ್ಭುತವಾದ ಡಿಸೈನು MS ಆಫೀಸ್, ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಸೆಲ್ಸ್, ಅಬೌವ್ ಸೆಲ್ಸ್ ಅಂದ್ರೆ ಅಪ್ ಆರೋ ಕೀ, ಕಂಟ್ರೋಲ್ ಶಿಫ್ಟ್ ಪ್ಲಸ್ ಅಪ್ ಆರೋ ಕೀ. ಆಲ್ ದ ಸೆಲ್ಸ್ ಬಿಲೋ ಅಂದ್ರೆ ಕಂಟ್ರೋಲ್ ಶಿಫ್ಟ್ ಪ್ಲಸ್ ಡೌನ್ ಆರೋ ಕೀ ಮಾಡಿದಾಗ, ಅಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಅಪ್ ಆರೋ ಕೀ, ಕಂಟ್ರೋಲ್ ಶಿಫ್ಟ್ ಮತ್ತು ಡೌನ್ ಆರೋ ಕೀ, ಇದು ಮಾಡಿದಾಗ ಅಲ್ಲಿಂದ ಮೇಲೆಗೆ ಅಲ್ಲಿಂದ ಕೆಳಗಡೆ ಎಲ್ಲ ಸೆಲ್ಸ್ ಕಾಪಿ ಆಗುತ್ತೆ. ಪ್ರಾಕ್ಟಿಕಲಿ ನೋಡೋಣ ಹೇಗಾಗತ್ತೆ ಇದು. ಸೊ ನಾವು ಒಂದು ಸೆಲ್ ಅಲ್ಲಿ ಇದೀವಿ. ಇಲ್ಲಿಂದ ನಮಗೆ ರೈಟ್ ಸೈಡ್ ಎಲ್ಲ ಸೆಲ್ಸು ಸೆಲೆಕ್ಟ್ ಆಗಬೇಕು. ಕಂಟ್ರೋಲ್ ಶಿಫ್ಟ್ ಮತ್ತು ರೈಟ್ ಮಾಡಿದಾಗ ನೀವು ನೋಡ್ಬೋದು ಇಲ್ಲಿಂದ ಎಲ್ಲ ಸೆಲ್ಸು ಸೆಲೆಕ್ಟ್ ಆಗಿದೆ. ಉದಾಹರಣೆಗೆ ನಾನು ಇದನ್ನ ತಗೊಂಡು ಕಂಟ್ರೋಲ್ C ಮಾಡಿದೆ ಅನ್ಕೊಳ್ಳಿ, ಎಲ್ಲದರ ಅರೌಂಡು ಒಂದು ಲೈನ್ ಬರ್ತಾ ಇದೆ. ಇದರ ಎಂಡಿನಲ್ಲಿ ಬಂದು ನಾನು ಪೇಸ್ಟ್ ಮಾಡಿದಾಗ ಎಲ್ಲವೂ ಕಾಪಿ ಆಗಿದೆ. ರೈಟ್. ಸರಿ, ನಾವು ಇದೇ ರೀತಿ ಉದಾಹರಣೆಗೆ ಇಲ್ಲಿಂದ ಈ ಸೆಲ್ಲಿನಿಂದ ಎಸ್ಕೇಪ್ ಮಾಡಿ ಈ ಸೆಲ್ಲಿನಿಂದ ಕಂಟ್ರೋಲ್ ಶಿಫ್ಟ್ ಲೆಫ್ಟ್ ಪ್ರೆಸ್ ಮಾಡಿದಾಗ ಅಲ್ಲಿಂದ ಲೆಫ್ಟ್ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಅದೇ ರೀತಿ ಕಂಟ್ರೋಲ್ ಶಿಫ್ಟ್ ಮತ್ತು ಟಾಪ್ ಆರೋ ಕೀಯನ್ನು ಪ್ರೆಸ್ ಮಾಡಿದಾಗ ಅಲ್ಲಿಂದ ಮೇಲುಗಡೆ ಎಲ್ಲವೂ ಸೆಲೆಕ್ಟ್ ಆಗತ್ತೆ. ಸೊ ಅದನ್ನ ಕಂಟ್ರೋಲ್ C ಮಾಡ್ಕೊಂಡಾಗ ಅದರ ಸುತ್ತ ನಮಗೆ ಒಂದು ಲೈನ್ ಬರುತ್ತೆ. ಮತ್ತೆ ಇಲ್ಲಿದ್ದೀವಿ, ಅದರಿಂದ ಕೆಳಗಡೆ ಎಲ್ಲವೂ ಸೆಲೆಕ್ಟ್ ಆಗಬೇಕು ಅಂದ್ರೆ ಕಂಟ್ರೋಲ್ ಶಿಫ್ಟ್ ಮತ್ತು ಡೌನ್ ಆರೋ ಕೀಯನ್ನ ಪ್ರೆಸ್ ಮಾಡಬೇಕು. ರೈಟ್. ಇದು ಲಾಜಿಕ್ ಆಫ್ MS ಎಕ್ಸೆಲ್. ನೆಕ್ಸ್ಟ್ ಪಾರ್ಟ್ ಬಂದು ನಾವಿರುವ ಸೆಲ್ಲಿನ ರೈಟು ಮತ್ತೆ ಲೆಫ್ಟು ಬೇಡ, ಬಟ್ ನಾವಿರುವ ಸೆಲ್ಲಿನ ಎಂಟೈರ್ ಸೆಲ್ ಬೇಕು, ನಮ್ಗೆ ಎಂಟೈರ್ ರೋ ಬೇಕು. ಅಂದ್ರೆ ನಾವು ಈ ಸೆಲ್ ಅಲ್ಲಿ ಇದೀವಿ, ನಮ್ಗೆ ಇದಿಷ್ಟೇ ಸೆಲೆಕ್ಟ್ ಆಗೋದಲ್ಲ, ಅಥವಾ ಇದಿಷ್ಟು ಈ ಪಾರ್ಟ್ ಇಂದ ಈ ಪಾರ್ಟ್ ಅಷ್ಟೇ ಅಲ್ಲ, ಇದಿಷ್ಟೂ ಪಾರ್ಟು ಸೆಲೆಕ್ಟ್ ಆಗಬೇಕು ಅಂದಾಗ ಏನ್ ಮಾಡೋದು ಅಂತ ಪ್ರಶ್ನೆ. ಒಂದು ತರ್ಕ ಏನು ಅಂದ್ರೆ ಆ ವಿಷಯಕ್ಕೋಸ್ಕರ ಸ್ಪೇಸ್ ಬಾರ್ ಬಟನ್ ಇರುವುದು. ಸ್ಪೇಸ್ ಬಾರ್ ನೀವು ನೋಡ್ಬೇಕು, ಇಲ್ಲಿ ಯಾವುದಾದರೂ ಒಂದನ್ನ ಎಂಟೈರ್ ಆಗಿ ಮಾಡಬೇಕು ಅಂದ್ರೆ ಅದಕ್ಕೆ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡ್ತೀವಿ. ಸೊ ರೋಗೆ ಶಿಫ್ಟ್ ಮತ್ತು ಸ್ಪೇಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಶಿಫ್ಟ್ ಬಟನ್ನು ಮತ್ತು ಸ್ಪೇಸ್ ಬಟನ್ ಅನ್ನ ಪ್ರೆಸ್ ಮಾಡಿದಾಗ ನಾವು ಯಾವುದೇ ಸೆಲ್ ಅಲ್ಲಿ ಇರ್ತೀವೋ ಆ ಸೆಲ್ಲಿನ ಎಂಟೈರ್ ರೋ ಸೆಲೆಕ್ಟ್ ಆಗುತ್ತೆ. ಉದಾಹರಣೆಗೆ ಅದೇ ತರ ಯಾವುದೇ ಒಂದು ಕಾಲಮ್ ಅಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಸೊ ನಾವು ಈ ಸೆಲ್ ಅಲ್ಲಿ ಇದೀವಿ, ಈ ಸೆಲ್ಲಿನ ಎಂಟೈರ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ನಾವು ಕಂಟ್ರೋಲ್ ಪ್ಲಸ್ C ಒತ್ತಕ್ಕಾಗಲ್ಲ, ಯಾಕಂದ್ರೆ ಇದು ಆಲ್ರೆಡಿ ತಗೊಂಡಾಗಿದೆ ಕಾಪಿಗೆ. ಶಿಫ್ಟ್ C ಆಗಲ್ಲ. ಸೊ ಎಂಟೈರ್ ಕಾಲಮ್ ಏನು, ಕಂಟ್ರೋಲ್ ಸ್ಪೇಸ್. ನಾವು ಆಲ್ರೆಡಿ ಹೇಳಿದ್ವಿ ಸ್ಪೇಸ್ ಬಾರ್ ಅಂದ್ರೆ ನಮ್ಗೆ ಎಲ್ಲವನ್ನು ತಗೊಳ್ಳೋ ಅಂಥದ್ದು. ಸೊ ಇದನ್ನ ಪ್ರೆಸ್ ಮಾಡಿದಾಗ ಎಲ್ಲ ಸೆಲ್ಗಳು ಕಾಪಿ ಆಗುತ್ತೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ನೋಡ್ಬೇಕು ಅಂದ್ರೆ, ಸೊ ನಾವು ಈ ಪಾಯಿಂಟ್ ಅಲ್ಲಿ ಇದೀವಿ,
ನಾವು ಶಿಫ್ಟ್ ಮತ್ತು ಸ್ಪೇಸ್ ಬಾರ್ ಅನ್ನ ಸೆಲೆಕ್ಟ್ ಮಾಡಿದಾಗ ನೀವು ನೋಡ್ಬೋದು ಆಟೋಮೆಟಿಕ್ ಆಗಿ ಫುಲ್ ರೋ ಸೆಲೆಕ್ಟ್ ಆಗಿದೆ. ಅದರ ಫುಲ್ ರೋ ಫ್ರಮ್ ಒನ್ ಎಂಡ್ ಟು ಅದರ್ ಎಂಡ್ ಸೆಲೆಕ್ಟ್ ಆಗಿದೆ. ರೈಟ್. ಸೊ ಕಂಟ್ರೋಲ್ ಸಿ ಅನ್ನ ಮಾಡಿ ಕಂಟ್ರೋಲ್ ವಿ ಮಾಡಬೇಕು. ಸಾರಿ, ಕಂಟ್ರೋಲ್ ವಿ ಮಾಡಿದಾಗ ಎಲ್ಲವೂ ಕಾಪಿ ಆಗತ್ತೆ. ಅದೇ ತರ ನಾವು ಯಾವುದೇ ಒಂದು ಸೆಲ್ಲಿನಲ್ಲಿದ್ದು ಕಂಟ್ರೋಲ್ ಸ್ಪೇಸ್ ಬಾರ್ ಅನ್ನ ಒತ್ತಿದರೆ ಆ ರೋಯಿನ ಆ ಎಂಟೈರ್ ಕಾಲಮ್ ಕಾಪಿ ಆಗತ್ತೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ರೈಟ್. ಮುಂದಿನ ಭಾಗ ಏನು ಅಂದ್ರೆ ಟು ಹೈಡ್ ಸೆಲೆಕ್ಟೆಡ್ ರೋ. ಒಂದು ರೋ ಅಲ್ಲಿದ್ದೀವಿ ನಾವು. ಫಾರ್ ಎಕ್ಸಾಂಪಲ್ ಒಂದು ರೋ ಅಲ್ಲಿದ್ದೀವಿ. ಈ ರೋನ ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ +9. ಸೊ ನಮ್ಗೆ ರೋಗೆ 9 ಕೊಟ್ಟಿದ್ದಾರೆ ಹಾಗೂ ಕಾಲಮ್ಗೆ 0 ಅನ್ನ ಕೊಟ್ಟಿದ್ದಾರೆ ಎಕ್ಸೆಲ್ ನಲ್ಲಿ. ಸೊ ಟು ಹೈಡ್ ಸೆಲೆಕ್ಟೆಡ್ ರೋ ಏನು ಅಂದ್ರೆ ಕಂಟ್ರೋಲ್ ಪ್ಲಸ್ ಮಾಡಿ 9 ಅನ್ನ ಒತ್ತಬೇಕು. ಆಗ ನಮ್ಗೆ ಆ ರೋ ಏನಿದೆ ಅದು ಹೈಡ್ ಆಗತ್ತೆ. ಅದೇ ರೀತಿ ಕಂಟ್ರೋಲ್ ಪ್ಲಸ್ ಮಾಡಿ 0 ಅನ್ನ ಪ್ರೆಸ್ ಮಾಡಿದಾಗ ಆ ಕಾಲಮ್ ಏನಿದೆ ಅದು ಹೈಡ್ ಆಗತ್ತೆ, ಅಂದ್ರೆ ಅದು ಕಾಣೋದಿಲ್ಲ. ಸೊ ನೀವು ಕಾಲಮ್ ಟು ಸೆಲೆಕ್ಟ್ ಕಾಲಮ್ ಅಂತ ನೋಡಿದಾಗ ಕಂಟ್ರೋಲ್ O, ನೀವು ನೆನ್ಪಿಟ್ಕೋಬೇಕು ಕಂಟ್ರೋಲ್ R, ಕಂಟ್ರೋಲ್ O, C ಆಲ್ರೆಡಿ ಯೂಸ್ ಆಗ್ಬಿಟ್ಟಿದೆ, ಕಂಟ್ರೋಲ್ C ಯೂಸ್ ಆಗಿದೆ. ಸೊ ಹಾಗಾಗಿ ಇದಕ್ಕೆ ಅದು ಬರೋದಿಲ್ಲ, ಹಾಗಾಗಿ ಇದು O ಗೆ ಬರುತ್ತೆ, ಸಾರಿ 0 ಗೆ ಬರುತ್ತೆ. ನೆಕ್ಸ್ಟ್ ಅದೇ ರೋವನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಮತ್ತು ಶಿಫ್ಟ್ ಹಾಗೂ 9 ಅನ್ನ ಪ್ರೆಸ್ ಮಾಡಬೇಕು. ಅದೇ ಕಾಲಮ್ ಅನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು ಕಾಲಮ್ ಅನ್ನ ಅನ್ಹೈಡ್ ಮಾಡಬೇಕು ಅಂದ್ರೆ. ಸೊ ಇದನ್ನ ನಾವು ಪ್ರಾಕ್ಟಿಕಲಿ ನೋಡ್ಬೇಕು ಅಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ರೋ ನಂಬರ್ 4 ಅಲ್ಲಿ ಇದೀವಿ. ಅದನ್ನ ನಾವು ಕಂಟ್ರೋಲ್ 9 ಅನ್ನ ಪ್ರೆಸ್ ಮಾಡಿದಾಗ ರೋ ನಂಬರ್ 4 ಹೈಡ್ ಆಗಿದೆ. ಅದನ್ನ ನಾವು ಅನ್ಹೈಡ್ ಮಾಡಬೇಕು ಅಂದ್ರೆ ಮೇಲ್ಗಡೆ ಹಾಗೂ ಕೆಳಗಡೆ ಇರುವ ರೋ ಅಂದ್ರೆ ರೋ ನಂಬರ್ 3 ಮತ್ತು ರೋ ನಂಬರ್ 5 ಅನ್ನ ಸೆಲೆಕ್ಟ್ ಮಾಡಿ ಯಾವ ರೋ ಹೈಡ್ ಆಗಿದೆ ಅದು ಎರಡರ ರೋ ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಶಿಫ್ಟ್ 9 ಅನ್ನ ಪ್ರೆಸ್ ಮಾಡಬೇಕು. ಹಾಗೆ ಆ ರೋ ಅನ್ಹೈಡ್ 4 ಕಾಣ್ತಾ ಇದೆ. ಅದೇ ರೀತಿ ಯಾವುದೇ ಕಾಲಮ್ ಅನ್ನ ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ 0 ಅನ್ನ ಒತ್ತಿದಾಗ ನೀವಿಲ್ಲಿ ನೋಡಬಹುದು ಕಾಲಮ್ ಬಿ ಹೈಡ್ ಆಗಿದೆ. ರೈಟ್. ಸೊ ಕಾಲಮ್ ಬಿ ಹೈಡ್ ಆಗಿದ್ದು ಅದನ್ನ ಅನ್ಹೈಡ್ ಮಾಡಬೇಕು ಅಂದಾಗ ಕಂಟ್ರೋಲ್ ಶಿಫ್ಟ್ ಮತ್ತು 0 ಅನ್ನ ಪ್ರೆಸ್ ಮಾಡಬೇಕು ಬೈ ಬೀಯಿಂಗ್ ಆನ್ ಐದರ್ 2 sides ಆಫ್ ದ ಹೈಡನ್ ಕಾಲಮ್. ತದನಂತರ ಟು ಎಡಿಟ್ ಅ ಸೆಲ್, ಒಂದು ಸೆಲ್ಲಿಗೆ ಬಂದಿದ್ದೀವಿ ನಾವು. ಈಗ ಅದನ್ನ ಎಡಿಟ್ ಮಾಡಬೇಕು ಅಂದಾಗ ಏನನ್ನ ಪ್ರೆಸ್ ಮಾಡಬೇಕು ಅಂದ್ರೆ F2 ಕಮಾಂಡ್ ಅನ್ನ ಪ್ರೆಸ್ ಮಾಡಬೇಕು. ರೈಟ್. ಸೊ ನಾವು ಎಕ್ಸೆಲ್ ಹೋಗಿ ಯಾವುದೇ ಒಂದು ಸೆಲ್ಲಿನಲ್ಲಿ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ಏನೂ ಆಗೋದಿಲ್ಲ, ಎಡಿಟ್ ಆಗೋದಿಲ್ಲ. F2 ಅನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಅದ್ರ ಒಳಗಡೆ ಹೋಗಿ ನಾವು ಇವಾಗ ಅದನ್ನ ಎಡಿಟ್ ಮಾಡಬಹುದು. ನನ್ನ ಬದಲು ಎಸ್ ಡಿಸ್ಕೌಂಟ್ ಎಸ್ ಅಂತ ಬರ್ಕೋಬಹುದು. ರೈಟ್. ನೆಕ್ಸ್ಟ್ ಪಾರ್ಟ್ ಟೆಕ್ಸ್ಟ್. ಆಲ್ ಟೆಕ್ಸ್ಟ್ ಈಸ್, ಟೆಕ್ಸ್ಟ್ ಹೇಗೆ ಅಲೈನ್ ಆಗಿದೆ ಅಂತ ನೋಡಿದರೆ ನೀವು ನೋಡಬಹುದು ಇಲ್ಲಿ ಎಲ್ಲ ಟೆಕ್ಸ್ಟ್ ಅಂದ್ರೆ ಲೆಟರ್ಸ್ ಅಂತ ಏನ್ ಹೇಳ್ತೀವಿ, ಕಂಟೆಂಟ್, ಲೆಟರ್ ಕಂಟೆಂಟ್ ಎಲ್ಲವೂ ಲೆಫ್ಟ್ ಅಲೈನ್ ಆಗಿರುತ್ತದೆ ಯಾವಾಗಲೂ. ಹಾಗೂ ಎಲ್ಲ ನಂಬರ್ಸು ರೈಟ್ ಅಲೈನ್ ಆಗಿರುತ್ತೆ. ಟೆಕ್ಸ್ಟ್ ಎಲ್ಲ ಲೆಫ್ಟ್ ಅಲೈನ್ ಆಗಿರುತ್ತೆ, ನಂಬರ್ಸ್ ಎಲ್ಲ ರೈಟ್ ಅಲೈನ್ ಆಗಿರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸೊ ಟೆಕ್ಸ್ಟ್ ಎಲ್ಲವೂ ಲೆಫ್ಟ್ ಅಲೈನ್ ಆಗಿರುತ್ತೆ, ನಂಬರ್ಸ್ ಎಲ್ಲವೂ ರೈಟ್ ಅಲೈನ್ ಆಗಿರುತ್ತದೆ. ಸೊ ಇಲ್ಲಿದೆ ನಮ್ಮ ಟೆಕ್ಸ್ಟ್ ಹಾಗೂ ನಂಬರ್ಸ್. ರೈಟ್. ಸೊ ಇದರೊಂದಿಗೆ ನಾವು ನೋಡಬಹುದು ಪ್ರಶ್ನೆ ಏನ್ ಬಂದಿದೆ. ಯು ಕ್ಯಾನ್ MS Excel ನಲ್ಲಿ ಒಂದು ಸಾಲನ್ನು ಮರೆ ಮಾಡಲು ಡ್ಯಾಶ್ ಕೀಯನ್ನು ಅದುಮಬೇಕು. ನಾವು ಇವಾಗ್ಲಷ್ಟೇ ನೋಡಿದೀವಿ, ಅದು
Ctrl+9 ಅಲ್ವಾ. ರೋ ಅಂತ ಬಂದ ತಕ್ಷಣ ನಮ್ಗೆ 9 ನಂಬರ್ ನೆನಪಾಗ್ಬೇಕು. ಕಾಲಮ್ ಅಂತ ಬಂದ ತಕ್ಷಣ ನಮ್ಗೆ 0 ನೆನಪಾಗ್ಬೇಕು. ನೆಕ್ಸ್ಟ್ ಪ್ರಶ್ನೆ, MS Excel ಸೆಲ್ ಕಂಟೆಂಟ್ ಸಾಮಾನ್ಯವಾಗಿ ಯಾವ ರೀತಿ ಹೊಂದಿಕೊಂಡಿರುತ್ತದೆ? ಸೆಲ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಕಂಟೆಂಟ್ ಅಂತ ಅಂದಾಗ ಅದು ಏನಾದರೂ ಆಗಿರಬಹುದು. ಅಲೈನ್ಡ್, ಬಲಕ್ಕೆ ಹೊಂದಿರುತ್ತದೆ, ಎಡಕ್ಕೆ ಹೊಂದಿರುತ್ತದೆ ಅಂತ ಇಮಿಡಿಯೇಟ್ ಆಗಿ ಟಿಕ್ ಮಾಡೋದಲ್ಲ. ಟೆಕ್ಸ್ಟ್ ಈಸ್ ಲೆಫ್ಟ್ ಅಲೈನ್ಡ್ ಅಂದ್ರೆ ಟೆಕ್ಸ್ಟ್ ಎಡಕ್ಕೆ ಹಾಗೂ ಸಂಖ್ಯೆಗಳು ಬಲಕ್ಕೆ ಹೊಂದಿಕೊಂಡಿರುತ್ತದೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಟೆಕ್ಸ್ಟ್ ಲೆಫ್ಟ್, ರೈಟ್ ಬಂದ್ಬಿಟ್ಟು ನಮ್ಗೆ ನಂಬರ್ಸ್, ಅಥವಾ ರಿವರ್ಸ ಅಂದ್ರೆ ಟೆಕ್ಸ್ಟ್ ಬಲಕ್ಕೆ ಹಾಗೂ ಸಂಖ್ಯೆಗಳು ಎಡಕ್ಕೆ ಹೊಂದಿಕೊಂಡಿರುತ್ತದೆ. ನೀವು ಇವಾಗಷ್ಟೇ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಟೆಕ್ಸ್ಟ್ ಎಲ್ಲವೂ ಎಡಕ್ಕೆ, ನಂಬರ್ಸ್ ಎಲ್ಲವೂ ಬಲಕ್ಕೆ ಹೊಂದಿಕೊಂಡಿರುತ್ತದೆ. ರೈಟ್, ಇದರೊಂದಿಗೆ ನಾವು ಕಂಪ್ಯೂಟರ್ ಅವೇರ್ನೆಸ್ಸಿನ ಒಂದು ಮ್ಯಾರಥಾನ್ ಕ್ಲಾಸ್ ಅನ್ನ ಮಾಡಿದೀವಿ ಥ್ರೂ MS Excel ವಿತ್ ಪ್ರಾಕ್ಟಿಕಲ್ ಲರ್ನಿಂಗ್. ಈ ಮ್ಯಾರಥಾನ್ ಕ್ಲಾಸ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ನಿಮ್ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.